ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಯೂಟ್ಯೂಬ್ ಚಾನಲ್ಗೆ. ಈ ದಿನ ಬ್ಲಾಗ್ ಏನಪ್ಪ ಅಂದರೆ ಬೆಳಗ್ಗೆನೇ ಬ್ಲಾಗ್ ಆಗಿರುತ್ತೆ. ಈ ದಿನ ಹೇಗಿರುತ್ತೆ ಅಂದರೆ ನೋಡ್ಕೊಂಡು ಬನ್ನಿ. ಬೆಳಗ್ಗೆ ಎದ್ದು ನಮ್ಮ ಮನೇಲಿ ದೇವ್ರಿಗೆ ನಮಸ್ಕೊಂಡು, ದೇವರೇ ಈ ದಿನ ಎಲ್ಲ ಚೆನ್ನಾಗಿರಲಿ ಅಂತ ಬೇಡ್ಕೊಂಡೆ ಕಣ್ರಿ. ಆಮೇಲೆ ಡೋರ್ ಓಪನ್ ಮಾಡಿ ಕಾಟನ್ಸ್ ಎಲ್ಲ ಓಪನ್ ಮಾಡಿ ಬೆಳಕು ನೋಡಿದ್ರೆ ಎಷ್ಟು ಬೆಳಕಾಗಿದೆ ಗೊತ್ತಾ. ಇರಲಿ ಬಿಡಪ್ಪ ಅಂದ್ಬಿಟ್ಟು ಡೋರ್ ಓಪನ್ ಮಾಡಿ ಕಸ ಎಲ್ಲ ಗುಡಿಸಿ ರಂಗೋಲಿ ಬಿಟ್ಕೊಳ್ಳೋಣ ಅಂತ ರೆಡಿ ಆದೆ ಕಣ್ರಿ. ಈಗ ಪಟ 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 ಅಂತ ಗುಡಿಸಿ ಪಟ ಪಟ ಅಂತ ನೀರು ಹಾಕಿ ಚಕ ಚಕ ಅಂತ ರಂಗೋಲಿ ಬಿಟ್ಬಿಟ್ಟೆ. ಚಿಕ್ಕದೊಂದು ರಂಗೋಲಿ ಹೆಂಗಿದೆ ಅಂತ ತಿಳಿಸಿ ಮೊದಲು. ಆಮೇಲೆ ನಿಮಗೆ ರಂಗೋಲಿ ಇಷ್ಟ ಅಂದರೆ ನೀವು ಮನೆ ಮುಂದೆ ಹಾಕಿ ಅದು ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ರಂಗೋಲಿ ಅಂತೂ ಚಕ್ಕ 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 ಅಂತ ಹಾಕಿಬಿಟ್ಟೆ. ಆಮೇಲೆ ಏನಪ್ಪ ಅಂದರೆ ಬಿಸಿ ನೀರು ಕುಡಿಬೇಕು ಅಂತ ಐಡಿಯಾ ಬಂತು. ಬಿಸಿ ನೀರಾ? ಹೌದು ಬಿಸಿ ನೀರು. ಹೋಗ್ಲಿ ತಡೆ ಅಂತ ಒಂದು ಲೋಟ ಬಿಸಿ ನೀರು ಕಾಯಿಸ್ಕೊಂಡು ಬಿಸಿ ನೀರನ್ನು ಕುಡಿದ್ಬಿಟ್ವಿ. ಬಿಸಿ ನೀರು ಕುಡಿದ್ಮೇಲೆ ಜ್ಞಾಪಕ ಬಂತು, ನಮ್ಮ ಮನೇಲಿ ಒಂದು ವಾಟರ್ ಬಾಟಲ್ ಇದೆ, ಅದಕ್ಕೆ ನೀರು ತುಂಬಿಸ್ಬೇಕು ಅಂತ. ಹೌದು, ಬನ್ನಿ ಈಗ ನೀರು ತುಂಬಿಸ್ಕೊಳ್ಳೋಣ. ವಾಟರ್ ಬಾಟಲ್, ಈ ಥರ ವಾಟರ್ ಬಾಟಲ್ ತುಂಬ ನೀರು ತುಂಬಿಸಿಟ್ಬಿಟ್ರೆ ಮನೇಲಿರೋ ಮಕ್ಕಳು ಯಾವಾಗ ಬೇಕೋ ಅವಾಗ ಎತ್ಕೊಂಡು ನೋಡಿ ಕುಡಿತಾರೆ. ಚೊಂಬಲ್ಲಿ ಹಿಡ್ಕೊಂಡು ಕುಡಿಬೇಕಂದ್ರೆ ಅವರಂತೂ ಕೊಡೋದು, ಅಮ್ಮ ನೀರು ಕೊಡು ಅಂತಾರೆ. ಅದಕ್ಕೆ ಯಾಕೆ ಈ ಥರ ಅಂದ್ಬಿಟ್ಟು ಬೆಳಗ್ಗೆನೇ ವಾಟರ್ ಬಾಟಲ್ ತುಂಬ ನೀರು ಇಟ್ಬಿಡ್ತೀನಿ. ಆಮೇಲೆ ವಾಕಿಂಗ್ ಹೋಗೋಣ ಅಂತ ಅನಿಸ್ತು. ವಾಕಿಂಗ್ ಹೋಗಿ ಬರೋಣ ಅಂತ ರೆಡಿ ಆದ್ವಿ. ವಾಕಿಂಗ್ ಹೋಗಿ ಬಂದ್ರಲ್ಲಿ ಗಣೇಶ ಆಂಜನೇಯ ಇದ್ದಾರೆ. ದೇವರೇ ನಾನು ಸಣ್ಣ ಯಾವಾಗ ಆಗ್ತೀನಪ್ಪ ಅಂದರೆ, ನೀನು ಸಣ್ಣ ಆಗಲ್ಲ ಬಿಡಮ್ಮ ಅಂದ್ಬಿಟ್ರು ಕಣ್ರಿ. ಸ್ವಲ್ಪ ಬೇಜಾರು, ಇರಲಿ ಬಿಡು ಸಣ್ಣ ಆಗೋಣ ಅಂದ್ಬಿಟ್ಟು ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ರೀಚ್ ಆದ್ವಿ. ಮನೆಗೆ ಬಂದಮೇಲೆ ತಿಂಡಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದಾಗ ನನ್ನ ಕಣ್ಣಿಗೆ ಬಿತ್ತು ಈ ಅವಲಕ್ಕಿ. ಹೋಗ್ಲಿ ಬಿಡು, ಅವಲಕ್ಕಿ ಚಿತ್ರಾನ್ನ ಮಾಡೋಣ ಅಂತ ಅವಲಕ್ಕಿ ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಸ್ವಲ್ಪ ಅವಲಕ್ಕಿ, ನೀವು ಎಷ್ಟು ಜನ ಮಾಡ್ಕೊತೀರೋ ಅಷ್ಟು ನೋಡಿ ಆ್ಯಡ್ ಮಾಡ್ಕೊಳ್ಳಿ. ನಾನೊಂದು 2 ಬೌಲ್ ಆಗೋಷ್ಟು ಅವಲಕ್ಕಿನ ಒಂದು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ತೊಳೆದು ನೀರನ್ನೆಲ್ಲ ಚೆಲ್ಲಿ ಇನ್ನೊಂದು ಸ್ವಲ್ಪ ನೀರು ಹಾಕಿ 5 ನಿಮಿಷ ಅಂದರೆ 5 ನಿಮಿಷ ಇದನ್ನ ನೆನೆಸ್ಕೊಬೇಕು. ಜಾಸ್ತಿ ನೆನೆಸ್ಕೊಂಡ್ರೆ ನಮಗೆ ಚಿತ್ರಾನ್ನ ಬದಲು ಉಪ್ಪಿಟ್ಟು ಆಗ್ಬಿಡುತ್ತೆ. ಅದರಿಂದ 5 ನಿಮಿಷ ನೆನೆಸ್ಕೊಳ್ಳಿ ಸಾಕು. ಮತ್ತು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ನಾವು ರೋಸ್ಟ್ ಮಾಡ್ಕೊಂಡಿರೋ ಬೀಜನ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಉದ್ದಿನಬೇಳೆ, ಕಡಲೆಬೇಳೆನೂ ಸೇರಿಸ್ಕೊಬೋದು. ನಾನು ಬರೀ ಕಡಲೆ ಬೀಜನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಹುರ್ಕೊಂಡೆ. ಸ್ವಲ್ಪ ಒಣಮೆಣಸು, ಈರುಳ್ಳಿ, ನಾನು ದಪ್ಪದೊಂದು 1 ಈರುಳ್ಳಿ ಸೇರಿಸ್ಕೊಂಡಿದ್ದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ನಾವು ನೆನೆಸಿಟ್ಕೊಂಡಿರೋಂಥ ಅವಲಕ್ಕಿನ ಸೇರಿಸ್ಕೊಳ್ಳೋಣ. ಈ ಥರ 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಜಾಸ್ತಿ ಫ್ರೈ ಮಾಡಬೇಕಂತೇನಿಲ್ಲ. 1-2 ನಿಮಿಷ ಫ್ರೈ ಮಾಡಿಕೊಂಡು ನಾವು ನೆನೆಸಿಟ್ಕೊಂಡಿರೋಂಥ ಅವಲಕ್ಕಿ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕಲ್ವಾ ಉಪ್ಪಿಟ್ಟು ಅವಲಕ್ಕಿ ಚಿತ್ರಾನ್ನ, ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡಿಕೊಂಡು ನಿಂಬೆಹಣ್ಣು ರಸ ಹಿಂಡ್ಕೊಂಡ್ರೆ ರೆಡಿ ಆಯಿತು ನಮ್ಮ ಇವತ್ತಿನ ತಿಂಡಿಗೆ ಅವಲಕ್ಕಿ ಚಿತ್ರಾನ್ನ. ಅವಲಕ್ಕಿ ಚಿತ್ರಾನ್ನ ಆದಮೇಲೆ ಟೀ ಕುಡಿಲೇಬೇಕಲ್ವ. ಟೀ ಇಲ್ಲ ಅಂದರೆ ನನ್ನ ಕೈಲಂತೂ ಇರೋಕ್ಕಾಗಲ್ಲ ಕಣ್ರಿ. ಈ ಥರ ಟೀ ಲವರ್ ಯಾರಾದರೂ ಇದ್ದರೆ ಕಾಮೆಂಟ್ ಮೂಲಕ ತಿಳಿಸಿ. ಸ್ವಲ್ಪ ಟೀ ಮಾಡಿಕೊಂಡು ಮತ್ತು ರಾಗಿ ಅಂಬಲಿ ಮಾಡ್ಕೊಂಡಿದ್ದೆ. ಈ ರಾಗಿ ಅಂಬಲಿ ನಿಮಗೇನು ಫುಲ್ ವೀಡಿಯೋ ಬೇಕಾದರೆ ನಾನು ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿ. ರಾಗಿ ಅಂಬಲಿ ಅಂತ ಸೂಪರಾಗಿರ್ತದೆ. ಸಿಂಪಲಾಗಂದರೆ ಸಿಂಪಲ್.